ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ. ಡಿಕೆಶಿ ಬಣ ಅಬ್ಬರಿಸಲು ಸಜ್ಜಾಗಿದೆ. ಬಜೆಟ್ ಬಳಿಕ ಸಿಎಂ ಬದಲಾವಣೆ ಆಗಬೇಕು ಅಂತ ಇದೆ. ಭರ್ಜರಿ ಮೀಟಿಂಗ್ ಮಾಡಿದ್ದಾರೆ. ಸಿದ್ದು ಟೀಮ್ ಹೈಕಮಾಂಡ್ಗೆ ಖಡಕ್ ಸಂದೇಶವನ್ನು ಕೂಡ ರವಾನೆ ಕೊಟ್ಟಿದೆ. ಏನ್ ಗೊತ್ತಾ, ಈ ರಿಪೋರ್ಟ್ ನೋಡ್ಕೊಂಡು ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಕಚ್ಚಾಟ ಜೋರು. ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತ 40 ಶಾಸಕರು. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಎಂಬ ಸುದ್ದಿ ಆಗಾಗ್ಗೆ ಕೇಳಿ ಬರ್ತಾನೆ ಇದೆ. ಇದು ಹಲವು ಸಲ ಹಸ್ತದೋಳ್ ಕೋಲಾಹಲವನ್ನೇ ಎಬ್ಬಿಸಿ ಸದ್ಯ ಬೂದಿ ಮುಚ್ಚದ ಕೆಂಡದಂತಾಗಿದೆ. ಡಿಕೆಶಿ ಬಣದ ಶಾಸಕರು ಇದಕ್ಕೆ ಗಾಳಿ ಹಾಕಿ ಬೆಂಕಿ ಹಚ್ಚುತ್ತಲೇ ಇದ್ದಾರೆ. ಈಗ ಮತ್ತೆ ಬಂಡೆ ಹೊಸ ಬಾಂಬ್ ಸಿಡಿಸಿದೆ. ನಾಯಕತ್ವ ಬದಲಾವಣೆ ಚರ್ಚೆ ನಡುವೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಉನ್ನತ ಮಟ್ಟದ ಔತಣಕೂಟ ಸಭೆ ನಡೆಸಿದ್ದಾರೆ. ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ ಹುಟ್ಟುಹಬ್ಬದ ನೆಪದಲ್ಲಿ ಸಭೆ ನಡೆದಿದ್ರು. ನಾಯಕತ್ವದ ಬದಲಾವಣೆ ಕುರಿತ ಗಂಭೀರ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದ್ದು, ರಾಜ್ಯ ರಾಜಕೀಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಯಾರಾದ್ರೂ ಒಬ್ರು ಗಂಟೆ ಕಟ್ಟಬೇಕಲ್ಲ, ಯಾರೊಬ್ರು ಬೇಕು ಗಂಟೆ ಕಟ್ಟಬೇಕಲ್ವಾ? ಎಲ್ಲರೂ ನನಗೆ ಯಾಕೆ ಮುಲಾಜು, ನಾನೇ ಯಾಕೆ ನಿಷ್ಠುರ ಆಗಲಿ ಅಂತ ಹೋದ್ರೆ ಸಮಸ್ಯೆ ಬಗೆಹರಿಬೇಕಲ್ಲ. ಸಮಸ್ಯೆ ಅಂದ್ರೆ ಸಮಸ್ಯೆ ಏನಿಲ್ಲ ನಮ್ಮಲ್ಲಿ. ಈ ಬಿಜೆಪಿಯವರು ವಿರೋಧ ಪಕ್ಷದವರೆಲ್ಲ ಸೇರ್ಕೊಂಡು ಅಪಪ್ರಚಾರ ಮಾಡೋದೇ ಸಮಸ್ಯೆ. ನಿತ್ಯ ನೀವು ಬಿಡಲ್ಲ ಅವ್ರನ್ನ, ಏನಾದ್ರು ಕೇಳ್ತೀರಾ, ಅವರು ಚಪ್ಪಲಕ್ಕೆ ಕೆಲಸ ಇಲ್ಲದೆ ಕೂತವ್ರೆ, ಏನೋ ಒಂದು ಹೇಳ್ಬಿಡ್ತಾರೆ ನಿಮ್ಗೆ. ಅದಕ್ಕೆ ನಾವೇ ಅದಕ್ಕೆ ಅಪ್ರೋಚ್, ಇನ್ ಕೇಸು ಇದು ಹಿಂಗೆ ಮುಂದುವರೆದ್ರೆ ನಾವೇ ಒಂದಿಷ್ಟು ಹೋಗಿ ಅಪ್ರೋಚ್ ಮಾಡ್ತೀವಿ. ನಾವೇ 50ರಿಂದ 60 ಶಾಸಕರು ದೆಹಲಿಗೆ ಹೋಗ್ತೀವಿ. ಒಂದು 50-60 ಜನ ಹೋಗ್ತೀವಿ. ಎಲ್ಲಿ ಡೆಲ್ಲಿಗೆ ಹೋಗಿ ಭೇಟಿ ಮಾಡ್ತೀರಿ? ಯಾರನ್ನ ಭೇಟಿ ಮಾಡ್ತೀರಿ? ಎಲ್ಲ ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡ್ತೀವಿ. ಏನಾದ್ರು ಒಂದು ಇತ್ಯರ್ಥ ಮಾಡಿ ಹೇಳಿ ಅಂತ ಕೇಳ್ತೀವಿ. ರಾಹುಲ್ ಗಾಂಧಿ ಅವ್ರನ್ನ ಅಪಾಯಿಂಟ್ಮೆಂಟ್ ಏನಾದ್ರು ಕೇಳಿದಿರಾ ಅಂತ? ಕೇಳಲಿಲ್ಲ. ಇದು ಮುಂದುವರೆದ್ರೆ ಈ ತರ ಎಲ್ಲ ನಿತ್ಯ ಬೆಳಗ್ಗೆ ಎದ್ರೆ ಟಿವಿಲಿ ಹಿಂಗಂತೆ, ಅವ್ರು ಇಲ್ಲಿ ಹೋದ್ರು, ಇವ್ರು ಇಲ್ಲಿ ಬಂದ್ರು, ಇವ್ರ ಬಣ, ಅವ್ರ ಬಣ, ಯಾರ ಬಣ, ಎಲ್ಲ ಕಾಂಗ್ರೆಸ್ ಒಂದೇ ಬಣ. ಜನರ ಅಪೇಕ್ಷೆಯಂತೆ ನಾವು ನಡೀತಾ ಇದ್ದೇವೆ. ಜನರು ಏನ್ ಅಪೇಕ್ಷೆ ಪಡ್ತಾರೆ ಅದರಂತೆ ನಾವು ನಡಿಬೇಕು ಅಂತ ಹೇಳಿ ಪ್ರತಿದಿನ ಕ್ಷೇತ್ರದ ಅಭಿವೃದ್ಧಿಗೆ ಚಿಂತನೆ ಮಾಡೋಂಥದ್ರಲ್ಲಿ ಅದು ಒಂದು ಸಭೆ ಅಂತ ಹೇಳಬಲ್ಲೆ ನಾನು. ಕ್ಷೇತ್ರಕ್ಕೆ ಹೋದರೂ ಬೇಜಾರಾಗುತ್ತೆ. ಇದು ಸ್ಪಷ್ಟ. ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ. ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ. ನಾವ್ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನ ಎಳಿಬೇಕು ಅಂತ ಮನವಿ ಮಾಡ್ತಿದ್ದೀವಿ. ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ನಡೆಸಿದ್ದು ಸತ್ಯ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದು ಒತ್ತಡದ ಭಾಗನ ಅಥವಾ ಏನಿಲ್ವಾ? ಇದು ಪಾರ್ಟಿಗೂ ಅದು ಅವರು ಸರ್ದು ಸಿಎಂ ಆಗುವಂತದ್ದು ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಡಿಸ್ಕಷನ್ ಆಗಿದ್ ಮಾತ್ರ ಸತ್ಯ. ನಿಮ್ಮ ಅಭಿಲಾಷೆ ಏನು ಮೇಡಮ್? ನಾನು ಇದು ಸುಮಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಡಿಕೆ ಶಿವಕುಮಾರ್ ಸರ್ ನನಗೆ ರಾಜಕೀಯದಲ್ಲಿ ಬೆಳೆಸಿದವರು, ನನಗೆ ಟಿಕೆಟ್ ಕೊಡಿಸಿದವರು, ನನ್ನ ರಾಜಕೀಯ ಗುರುಗಳು. ಅವ್ರು ಸಿಎಂ ಆದ್ರೆ ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ನಾನು ಯಾವುದೇ ಶಕ್ತಿ ಪ್ರದರ್ಶನ ಮಾಡಿಲ್ಲ. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳಕ್ಕೆ, ಎಜುಕೇಶನ್ ಮಾಡ್ಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲರೂ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸ್, ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಹಸ್ತಪಾಳ್ಯದಲ್ಲಿ ಸಿಎಂ ಬದಲಾವಣೆ ಎಂಬ ಚರ್ಚೆ ಆರಂಭದಿಂದಲೂ ಭಾರಿ ಹಲ್ಚಲ್ ಎಬ್ಬಿಸಿದೆ. ಈಗ ಡಿಕೆಶಿ ಬಣ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಿದೆ. ಬಜೆಟ್ ಬಳಿಕ ಸಿಎಂ ಬದಲಾವಣೆ ಆಗುತ್ತಾ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ. ಡಿಕೆಶಿ ಬಣ ಅಬ್ಬರಿಸಲು ಸಜ್ಜಾಗಿದೆ. ಬಜೆಟ್ ಬಳಿಕ ಸಿಎಂ ಬದಲಾವಣೆ ಆಗಬೇಕು ಅಂತ ಇದೆ. ಭರ್ಜರಿ ಮೀಟಿಂಗ್ ಮಾಡಿದ್ದಾರೆ. ಸಿದ್ದು ಟೀಮ್ ಹೈಕಮಾಂಡ್ಗೆ ಖಡಕ್ ಸಂದೇಶವನ್ನು ಕೂಡ ರವಾನೆ ಕೊಟ್ಟಿದೆ. ಏನ್ ಗೊತ್ತಾ, ಈ ರಿಪೋರ್ಟ್ ನೋಡ್ಕೊಂಡು ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಕಚ್ಚಾಟ ಜೋರು. ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತ 40 ಶಾಸಕರು.
ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಎಂಬ ಸುದ್ದಿ ಆಗಾಗ್ಗೆ ಕೇಳಿ ಬರ್ತಾನೆ ಇದೆ. ಇದು ಹಲವು ಸಲ ಹಸ್ತದೋಳ್ ಕೋಲಾಹಲವನ್ನೇ ಎಬ್ಬಿಸಿ ಸದ್ಯ ಬೂದಿ ಮುಚ್ಚದ ಕೆಂಡದಂತಾಗಿದೆ. ಡಿಕೆಶಿ ಬಣದ ಶಾಸಕರು ಇದಕ್ಕೆ ಗಾಳಿ ಹಾಕಿ ಬೆಂಕಿ ಹಚ್ಚುತ್ತಲೇ ಇದ್ದಾರೆ. ಈಗ ಮತ್ತೆ ಬಂಡೆ ಹೊಸ ಬಾಂಬ್ ಸಿಡಿಸಿದೆ. ನಾಯಕತ್ವ ಬದಲಾವಣೆ ಚರ್ಚೆ ನಡುವೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಉನ್ನತ ಮಟ್ಟದ ಔತಣಕೂಟ ಸಭೆ ನಡೆಸಿದ್ದಾರೆ. ಮಾಗಡಿ ಶಾಸಕ ಎಚ್ ಬಾಲಕೃಷ್ಣ ಹುಟ್ಟುಹಬ್ಬದ ನೆಪದಲ್ಲಿ ಸಭೆ ನಡೆದಿದ್ರು ನಾಯಕತ್ವದ ಬದಲಾವಣೆ ಕುರಿತ ಗಂಭೀರ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದ್ದು ರಾಜ್ಯ ರಾಜಕೀಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಯಾರಾದ್ರೂ ಒಬ್ರು ಗಂಟೆ ಕಟ್ಟಬೇಕಲ್ಲ, ಯಾರೊಬ್ರು ಬೆಕ್ಕು ಗಂಟೆ ಕಟ್ಟಬೇಕಲ್ವಾ? ಎಲ್ರು ನನಗೆ ಯಾಕೆ ಮುಲಾಜು, ನಾನೇ ಯಾಕೆ ನಿಷ್ಠುರ ಆಗಲಿ ಅಂತ ಹೋದ್ರೆ ಸಮಸ್ಯೆ ಬಗೆಹರಿಬೇಕಲ್ಲ. ಸಮಸ್ಯೆ ಅಂದ್ರೆ ಸಮಸ್ಯೆ ಏನಿಲ್ಲ ನಮ್ಮಲ್ಲಿ. ಈ ಬಿಜೆಪಿಯವರು ವಿರೋಧ ಪಕ್ಷದವರೆಲ್ಲ ಸೇರ್ಕೊಂಡು ಅಪಪ್ರಚಾರ ಮಾಡೋದೇ ಸಮಸ್ಯೆ. ನಿತ್ಯ ನೀವು ಬಿಡಲ್ಲ ಅವ್ರನ್ನ, ಏನಾದ್ರು ಕೇಳ್ತೀರ, ಅವರು ಚಪ್ಪಲಕ್ಕೆ ಕೆಲಸ ಇಲ್ಲದೆ ಕೂತವ್ರೆ, ಏನೋ ಒಂದು ಹೇಳ್ಬಿಡ್ತಾರೆ ನಿಮ್ಗೆ. ಅದಕ್ಕೆ ನಾವೇ ಅದಕ್ಕೆ ಅಪ್ರೋಚ್, ಇನ್ ಕೇಸು ಇದು ಹಿಂಗೆ ಮುಂದುವರೆದ್ರೆ ನಾವೇ ಒಂದಿಷ್ಟು ಹೋಗಿ ಅಪ್ರೋಚ್ ಮಾಡ್ತೀವಿ. ನಾವೇ 50ರಿಂದ 60 ಶಾಸಕರು ದೆಹಲಿಗೆ ಹೋಗ್ತೀವಿ. ಒಂದು 50-60 ಜನ ಹೋಯ್ತೀವಿ. ಎಲ್ಲಿ ಡೆಲ್ಲಿಗೆ ಹೋಗಿ ಭೇಟಿ ಮಾಡ್ತೀರಿ? ಯಾರನ್ನ ಭೇಟಿ ಮಾಡ್ತೀರಿ? ಎಲ್ಲ ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡ್ತೀವಿ. ಏನಾದ್ರು ಒಂದು ಇತ್ಯರ್ಥ ಮಾಡಿ ಹೇಳಿ ಅಂತ ಕೇಳ್ತೀವಿ. ರಾಹುಲ್ ಗಾಂಧಿ ಅವ್ರನ್ನ ಅಪಾಯಿಂಟ್ಮೆಂಟ್ ಕೇಳಿದಿರಾ ಅಂತ? ಕೇಳಲಿಲ್ಲ. ಇದು ಮುಂದುವರೆದ್ರೆ ಈ ತರ ಎಲ್ಲ ನಿತ್ಯ ಬೆಳಗ್ಗೆ ಎದ್ರೆ ಟಿವಿಲಿ ಹಿಂಗಂತೆ ಅವ್ರು ಇಲ್ಲಿ ಹೋದ್ರು, ಇವ್ರು ಇಲ್ಲಿ ಬಂದ್ರು, ಇವ್ರ ಬಣ, ಅವ್ರ ಬಣ, ಯಾರ ಬಣ ಎಲ್ಲ ಕಾಂಗ್ರೆಸ್ ಒಂದೇ ಬಣ. ಜನರ ಅಪೇಕ್ಷೆಯಂತೆ ನಾವು ನಡೀತಾ ಇದ್ದೇವೆ. ಜನರು ಏನ್ ಅಪೇಕ್ಷೆ ಪಡ್ತಾರೆ ಅದರಂತೆ ನಾವು ನಡಿಬೇಕು ಅಂತ ಹೇಳಿ ಪ್ರತಿದಿನ ಕ್ಷೇತ್ರದ ಅಭಿವೃದ್ಧಿಗೆ ಚಿಂತನೆ ಮಾಡೋಂಥದ್ರಲ್ಲಿ ಅದು ಒಂದು ಸಭೆ ಅಂತ ಹೇಳಬಲ್ಲೆ ನಾನು. ಕ್ಷೇತ್ರಕ್ಕೆ ಹೋದರೂ ಬೇಜಾರಾಗುತ್ತೆ. ಇದು ಸ್ಪಷ್ಟ. ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ, ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವ್ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ನಡೆಸಿದ್ದು ಸತ್ಯ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದು ಒತ್ತಡದ ಭಾಗನ ಅಥವಾ ಏನಿಲ್ವಾ? ಇದು ಪಾರ್ಟಿಗೂ ಅದು ಅವರು ಸರ್ದು ಸಿಎಂ ಆಗುವಂತದ್ದು ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಡಿಸ್ಕಷನ್ ಆಗಿದ್ ಮಾತ್ರ ಸತ್ಯ. ನಿಮ್ಮ ಅಭಿಲಾಷೆ ಏನ್ ಮೇಡಮ್? ನಾನು ಇದು ಸುಮಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಡಿಕೆ ಶಿವಕುಮಾರ್ ಸರ್ ನನಗೆ ರಾಜಕೀಯದಲ್ಲಿ ಬೆಳೆಸಿದವರು, ನನಗೆ ಟಿಕೆಟ್ ಕೊಡಿಸಿದವರು, ನನ್ನ ರಾಜಕೀಯ ಗುರುಗಳು. ಅವ್ರು ಸಿಎಂ ಆದ್ರೆ ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ನಾನು ಯಾವುದೇ ಶಕ್ತಿ ಪ್ರದರ್ಶನ ಮಾಡಿಲ್ಲ. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳಕ್ಕೆ, ಎಜುಕೇಶನ್ ಮಾಡ್ಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲರೂ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸ್, ಪಕ್ಷದ ಇದಕ್ಕೂ ಏನೋ ಸಂಬಂಧ ಇಲ್ಲ. ಹಸ್ತಪಾಳ್ಯದಲ್ಲಿ ಸಿಎಂ ಬದಲಾವಣೆ ಎಂಬ ಚರ್ಚೆ ಆರಂಭದಿಂದಲೂ ಭಾರಿ ಹಲ್ಚಲ್ ಎಬ್ಬಿಸಿದೆ. ಈಗ ಡಿಕೆಶಿ ಬಣ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಿದೆ. ಬಜೆಟ್ ಬಳಿಕ ಸಿಎಂ ಬದಲಾವಣೆ ಆಗುತ್ತಾ? ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.